ಯಶೋಧ ಮೇಡಮ್ ಹೇಳಿ. ಗುರುಜಿ, ಈ ಹ್ಮ್. ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ, ಅದ್ ನಿಜನಾ ಗುರುಜಿ? ಹೌದೌದು, ಆಗತ್ತಮ್ಮ ಅದೆಲ್ಲ. ಅದೆಲ್ಲ ನೆಗೆಟಿವ್, ಅದ್ ನಕಾರಾತ್ಮಕ ಶಕ್ತಿ. ನಾವಾದ್ರೂ ಈಗ ಸಪೋಸ್ ನೀವು ಅಲ್ಲಿದ್ದೀರಲ್ಲ, ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ, ನಿಮ್ಮ ಬಗ್ಗೆ ನಾನು ನಕಾರಾತ್ಮಕ ಥಿಂಕ್ ಮಾಡಿ ನಿಮ್ಮ ಪಿಕ್ಚರ್ನ ಮೆಂಟಲ್ ಇಮೇಜ್ ಮಾಡಿಕೊಂಡು ನಿಮ್ಮ ಹ್ಮ್. ನಿಮ್ಮ ಫೋಟೋನ ನಾವು ಸಬ್ ಕಾನ್ಷಿಯಸ್ ತಗೊಂಡೋಗಿ ಸಬ್ ಕಾನ್ಷಿಯಸ್ ಇಂದ ನಾನು ಡೆಲಿವರಿ ಮಾಡ್ತಾ ಹೋದ್ರೆ ಇನ್ಸ್ಟ್ರಕ್ಷನ್ಸು ಖಂಡಿತ ಅದು ಎಫೆಕ್ಟ್ ಆಗತ್ತೆ, ಯಾರಿಗಾದ್ರೂ ಎಫೆಕ್ಟ್ ಆಗತ್ತೆ. ಹಾ ಗುರುಜಿ, ಅದು ಏನು ಕೇಳ್ದೆ ಅಂತಂದ್ರೆ, ಹಿಂಗೆ ಒಬ್ರಿಗೆ ಎಷ್ಟ್ ಹಾಸ್ಪಿಟ್ಲಿಗೆ ತೋರ್ಸಿನೂ ಹುಷಾರಾಗ್ತಿಲ್ಲ ಅವರಿಗೆ. ಹೌದು, ಆಗಲ್ಲ, ಅದು ಕರೆಕ್ಟ್. ಏನು ಕಾಯಿಲೆನೇ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇವ್ರಿಗೆ ಆಗದ್ ನೋಡಿದ್ರೆ ಅಂದ್ರೆ ಗಂಟೆಗೆ ಒಂದೊಂದ್ ತರ ಆಡ್ತಿರ್ತಾರೆ. ಈಗಿದ್ ಮನ್ಸು ಇನ್ನೊಂದ್ ಗಳಿಗಿರಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇದ್ದಿದ್ ಮನ್ಸು ಇನ್ನೊಂದ್ ಸ್ವಲ್ಪ ಹೊತ್ತಿಗಿರಲ್ಲ. ಹಿಂಗಾಗಿ ಆಗ್ತಿರುತ್ತಲ್ಲ, ಅದಕ್ಕೆ ಕೇಳ್ದೆ ಗುರುಜಿ, ಅದು ನಿಜ ಆಗುತ್ತಾ ಅಂತ ಹೇಳ್ಬಿಟ್ಟು. ಆಗತ್ತೆ ಆಗತ್ತೆ. ಅದು ನಿಮ್ಮ ಪ್ರಾಣಶಕ್ತಿನ ಅಡ್ಡು ಮಾಡುತ್ತೆ. ನಿಮ್ಮ ಮನೋಮಯ ಕೋಶವನ್ನು ಕಂಟ್ರೋಲ್ ತಗೊಂಡಿರ್ತಾರೆ ಅವರು. ಓಕೆ ಗುರುಜಿ. ನಿಮ್ಮ ಮನೋಮಯ ಕೋಶ ಇದೆಯಲ್ಲ, ಅಂದ್ರೆ ಈ ಮೆಂಟಲ್ ಬಾಡಿ ಅಂತೀವಿ ನಾವು. ಈ ಹಾ ಅವರು ಹಾ ವಶ ಮಾಡ್ಕೊಂತಾರೆ. ಆಮೇಲೆ ನಿಮ್ಮ ಹಾ. ಪ್ರಾಣಶಕ್ತಿಯನ್ನು ಅಡ್ಡು ಮಾಡ್ತಾ ಇರ್ತಾರೆ. ಅವಾಗ ಒಂದೊಂದು ಅಂಗ ಫೇಲ್ ಆಗ್ತಾ ಬರ್ತದೆ. ಓ, ಓಕೆ ಗುರುಜಿ, ಓಕೆ ಗುರುಜಿ. ಅದೆಲ್ಲ ಈ ನಕಾರಾತ್ಮಕ ಆ ಯೋಚನೆಗಳಿಗೆ ಅಷ್ಟು ಪವರ್ ಇದೆ. ಅರ್ಥ ಆಯ್ತಾ? ಹಾ ಹಾ ಹಾ. ಹ್ಮ್. ಥ್ಯಾಂಕ್ ಯು ಗುರುಜಿ, ಅದನ್ನೇ ಕೇಳ್ಬೇಕು ಅಂತಾನೆ ಮಾಡಿದ್ದು. ಥ್ಯಾಂಕ್ ಯು ಹೌದು. ಗುರುಜಿ, ಅವಕಾಶ ಧನ್ಯವಾದಗಳು. ಅದಕ್ಕೆ ನಮ್ಮ ನಮ್ಮ ಪ್ರಪಂಚದಲ್ಲಿ ನೋಡಿದ್ರೆ ಈ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ. ಅದಕ್ಕೆ ಏನ್ ಹ್ಮ್. ಬೇಕಾದ್ರೂ ಆಗ್ತದೆ. ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗತ್ತೆ, ಇನ್ನೊಂದು ಆಗತ್ತೆ, ಇನ್ನೊಂದು ನಡೀತಾನೆ ಇರ್ತದೆ. ಯಾಕಂದ್ರೆ ಎಲ್ಲರ ಒಟ್ಟಾರ ಮಾಡಿರುವಂತ ನೆಗೆಟಿವ್ ಥಾಟ್ಸ್ ಇವೆಲ್ಲ ಕಾರಣ. ಎಸ್ ಗುರುಜಿ. ದಿನನಿತ್ಯ ನಾವು ಮಾಡ್ತಾ ಇರುವಂತ ನೆಗೆಟಿವ್ ಆಲೋಚನೆ ಎಲ್ಲಿ ಹೋಗುತ್ತೆ? ಇಲ್ಲಿ ವಿಶ್ವಕ್ಕೆ ಹೋಗುತ್ತೆ. ವಿಶ್ವದಲ್ಲೇ ಇರ್ತದಲ್ಲ, ಆ ಎನರ್ಜಿ ಸ್ಟೋರ್ ಆಗಿರ್ತದೆ. ಆದ್ರಿಂದ ಏನೇನು ಆಗ್ಬೇಕೋ ಅದು ಆಗ್ತದೆ. ನೆಗೆಟಿವ್ ಆಗಿ ಕೊಲ್ಯಾಪ್ಸ್ ಏನ್ ಬೇಕಂದ್ರೂ ಆಗ್ತದೆ. ಎನಿ ಟೈಮ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಎಸ್ ಗುರುಜಿ. ಎಲ್ಲರೂ ಸೇರ್ಕೊಂಡು ಈ ನಕಾರಾತ್ಮಕ ಶಕ್ತಿನ ಕಡಿಮೆ ಮಾಡ್ಕೋಬೇಕು ನಾವು. ಅದಕ್ಕೆ ಧ್ಯಾನ ಮಾಡಿ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಧ್ಯಾನ ಮಾಡಿದ್ರೆ ನಿಮ್ಮ ಒಳಗಡೆ ಅಂತರಾಳದಲ್ಲಿ ಸ್ಟೋರ್ ಆಗಿರುವಂತ ನಕಾರಾತ್ಮಕ ಶಕ್ತಿ ಅದು ಧನಾತ್ಮಕವಾಗಿ ಪರಿವರ್ತನೆಗೊಳಿಸ್ಕೊಂತದೆ. ಅದನ್ನು ಪೂರ್ತಿ ನಾವು ಸ್ವಚ್ಛಗೊಳಿಸ್ಕೊಂತೀವಿ. ಸಬ್ ಕಾನ್ಶಿಯಸ್ ಚೇಂಜ್ ಆಗ್ತದೆ. ಅಂದ್ರೆ ಒಳಗಡೆ ಇರುವಂತ ಉಪಪ್ರಜ್ಞಾ ಮನಸ್ಸು ಅದು ಕ್ಲೀನ್ ಆಗ್ತದೆ, ಸ್ವಚ್ಛವಾಗತ್ತೆ. ಅವಾಗ ಖಂಡಿತ ಇಡೀ ವಿಶ್ವದಲ್ಲೇ ಬದಲಾವಣೆ ತಗೊಂಡು ಬರುವಂತ ಅವಕಾಶ ಇದೆ. ಅದಕ್ಕೆ ನಾವು ಥರ್ಡ್ ಡೈಮೆನ್ಷನ್, ಫೋರ್ತ್ ಡೈಮೆನ್ಷನ್, ಫಿಫ್ತ್ ಡೈಮೆನ್ಷನ್ ಹೋಗ್ತೀವಿ ಅಂತ ಹೇಳ್ತಾ ಇರ್ತೀವಿ ನಾವು. ಸೊ ಹೇಗೆ ಹೋಗಕ್ಕೆ ಸಾಧ್ಯವಾಗುತ್ತೆ? ನಾವೆಲ್ಲರೂ ಚೇಂಜ್ ಆದ್ರೆ ಅಲ್ಲಿಗೆ ಹೋಗಕ್ಕೆ ಸಾಧ್ಯವಾಗೋದು. ಒಬ್ರು ಚೇಂಜ್ ಆದ್ರೆ ಆಗೋದಿಲ್ಲ ಅದು. ಈ ಧ್ಯಾನದಲ್ಲಿ ಇರೋರು ಯಾರು ಕೂಡ ಅಂತ ಕೆಟ್ಟ ಮನೋಭಾವ ಇರಲ್ಲ ಗುರುಜಿ. ಧ್ಯಾನ ಮಾಡ್ತಾ ಮಾಡ್ತಾ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು ಅಂತಾನೆ ಅರಸ್ತಿರ್ತೀವಿ ಗುರುಜಿ. ಹಂಗಾಗಿ ಎಲ್ಲರೂ ಧ್ಯಾನಕ್ಕೆ ಅಂತ ನೀವ್ ಹೇಳೋದ್ ಈ ಉದ್ದೇಶಕ್ಕೆ ಅಂತ ಗೊತ್ತಾಯ್ತು ಗುರುಜಿ. ಈಗ ಹೌದು ಎಲ್ಲರೂ ಹೌದು. ಒಳ್ಳೆಯವರಾಗಿರ್ಬೇಕು, ಧ್ಯಾನಸ್ಥರಾಗಿರ್ಬೇಕು. ಥ್ಯಾಂಕ್ ಯು ಗುರುಜಿ, ಅಂದ್ರೆ ಥ್ಯಾಂಕ್ ಯು ಇಲ್ಲಿ ಏನಾಗಿದೆ ಅಂದ್ರೆ, ಧ್ಯಾನಸ್ಥರು ಇರೋದು 20% ಆದ್ರೆ ಇಲ್ಲದೆ ಅಂತ ಇರೋದು 80% ಇದ್ದಾರೆ. ಗುರುಜಿ. ಹೌದು ಗುರುಜಿ. ಆಯ್ತಾ? ಸೊ ಅಲ್ಲಿ ಎಲ್ಲಾ ಕಡೆಯಿಂದ ಬರ್ತಾ ಇರುವಂತ ನಕಾರಾತ್ಮಕ ಶಕ್ತಿ ತುಂಬಾ ಹೆಚ್ಚಾಗಿದೆ. ಉದಾಹರಣೆಗೆ ಒಂದು ಕಾರ್ಖಾನ ಅಂದ್ರೆ, ಆ ಈ ಗೋವಧ ಮಾಡ್ತಾರಲ್ಲ, ಗೋವಧ. ಓಕೆ. ಸೊ ಹ್ಮ್ ವಧಿಸ್ತಾ ಇರ್ತಾರೆ, ಅಂದ್ರೆ ಒಂಥರ ಅದನ್ನು ಸಾಯಿಸ್ತಾ ಇರ್ತಾರೆ. ಅಂತ ಕಾರ್ಖಾನೆಗಳು ತುಂಬಾ ಇದೆ. ಹ್ಮ್ ಹ್ಮ್ ಹ್ಮ್. ಅಲ್ಲಿಂದ ಬಂದಿರೋ ಆ ವೈಬ್ರೇಷನ್ಸ್ ಇಲ್ಲಿಗೆ ಹೋಗ್ಬೇಕು. ಅರ್ಥ ಆಯ್ತಾ? ವಿಶ್ವಶಕ್ತಿ. ವಿಶ್ವದಲ್ಲೇ ಇರ್ತದೆ, ಎಲ್ಲಿಗೆ ಹೋಗಲ್ಲ. ಆ ವಿಶ್ವದಲ್ಲಿರುವಾಗ ಆ ನಕಾರಾತ್ಮಕ ಶಕ್ತಿಗಳೆಲ್ಲ ಸೇರ್ಕೊಂಡು ಒಂದು ಭೂಕಂಪ, ಒಂದು ಪ್ರಳಯ, ಒಂದು ಫ್ಲಡ್, ಒಂದು ಕಡೆ ಫ್ಲೈಟ್ ಆಕ್ಸಿಡೆಂಟ್, ಇನ್ನೊಂದು ಕಡೆ ಇನ್ನೊಂದು ಕಡೆ ಅದು, ಇನ್ನೊಂದು ಎಲ್ಲ ಆಗ್ತಾನೆ ಇರ್ತದೆ ಪ್ರಕೃತಿಯಲ್ಲಿ. ಪ್ರಕೃತಿ ಅದೆಲ್ಲ ಸಂಗ್ರಹಣ ಮಾಡಿಕೊಂಡು ಎಲ್ಲಿ ಎಲ್ಲಿ ಯಾವಾಗ ಏನ್ ಮಾಡ್ಬೇಕು ಅದು ಮಾಡ್ತಾ ಇರ್ತದೆ ಅಷ್ಟೇ. ಆಯ್ತಾ? ಆಯ್ತು ಗುರುಜಿ. ರೈಟ್. ಥ್ಯಾಂಕ್ ಯು. ಸುಭದ್ರ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಬೆಳಗ್ಗೆ ಗುರುಗಳು ಪಂಚಪ್ರಾಣಗಳ ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತೆ ಪ್ರಾಣಶಕ್ತಿ ಬಗ್ಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇಷ್ಟೆಲ್ಲ ಜ್ಞಾನ ಒಂದೇ ಕಡೆ ನಿಮ್ಮಿಂದ ಸಿಗ್ತಾ ಇದೆ ಗುರುಜಿ. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ಸಾನೇಗೌಡ ಮಾತಾಡಿ.
ನಮಸ್ತೆ ಗುರುಜಿ. ಇದು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ವಿಚಾರ ಬಂದಾಗ ಕೆಲವು ಕಡೆ ನಾವು ನೋಡಿದೀವಿ ಗುರುಜಿ, ಮನೆ ಒಳಗಡೆ ಏನೂ ಆಗಿರಲ್ಲ, ಬಟ್ ಅಲ್ಲಿ ಒಳಗಡೆ ಕೆಲವೊಂದು ವಸ್ತುಗಳು ಇದ್ದದನ್ನ ಹೊರ ತೆಗೆಯೋದನ್ನ ನೋಡ್ತಿರ್ತೀವಿ. ಬಟ್ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಕೆಲವರು ಬಂದಂತವ್ರು ಮಾಡ್ತಿರ್ತಾರೆ ಗುರುಜಿ. ಹಂತ ಹಂತಕ್ಕೂ ಕೂಡ ನಿಂಬೆ ಹಣ್ಣನ್ನ ಅವರು ಕಟ್ ಮಾಡಿ ಎಸಿತಿರ್ತಾರೆ. ಆ ನಿಂಬೆ ಹಣ್ಣನ್ನು ಓಪನ್ ಮಾಡೋದ್ರಿಂದ ಅಲ್ಲಿ ಇದ್ರಿಂದ ಬರ್ತಕ್ಕಂಥ ಹೊರ ಅಂಶ ಏನಾದ್ರೂ ಆ ನೆಗೆಟಿವ್ ಇವುಗಳನ್ನ ಹತೋಟಿ ಮಾಡ್ಲಿಕ್ಕೆ ವರ್ಕ್ ಆಗುತ್ತೆ ಹೆಂಗಂತ ಒಂದು ಗುರುಜಿ. ಇನ್ನೊಂದು, ಈ ಗಾಡಿಗಳಿಗೆ ದೃಷ್ಟಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ, ಕಣ್ಣು ದೃಷ್ಟಿಗೆ ಕಲ್ಲು ಕರಗ್ತತಿ ಅಂತ ಹೇಳ್ಬಿಟ್ಟು. ಹಂಗೆ ಆ ದೃಷ್ಟಿ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವೊಂದಿಷ್ಟು ಗೇರ್ ಬೀಜ, ಮೆಣಸಿನಕಾಯಿ ಈ ತರ ಕಟ್ತಾರಲ್ಲ ಗುರುಜಿ. ಆ ಪದಾರ್ಥಗಳ ಇಲ್ಲಿರ್ತಕ್ಕಂಥ ಅಂಶ ಆ ನೆಗೆಟಿವ್ ಗಳನ್ನ ಥಾಟ್ಸ್ ಗಳನ್ನ ಬರ್ನ್ ಮಾಡುತ್ತೆ ಉದ್ದೇಶ ಇರ್ಬೋದಾ ಹೇಗಂತ ಹೇಳಿ ಡೌಟ್ ಬಂತು ಗುರುಜಿ, ಅದಕ್ಕೆ ಕೇಳಲಿಕ್ಕೆ ಇದ್ ಖಂಡಿತ ಮಾಡಿದೆ. ಖಂಡಿತ ಖಂಡಿತ ಇದೆ 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 ಖಂಡಿತ ಇದೆ. ಅಲ್ಲಿ ಏನೇ ಒಂಥರ ನೆಗೆಟಿವ್ ಇರುವಂತ ಅಂದ್ರೆ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ವೈಬ್ರೇಷನ್ಸ್ ಅನ್ನು ಅದು ಕ್ಲೀನ್ ಮಾಡ್ತಾ ಹೋಗ್ತದೆ. ಈ ಎಸ್ಪೆಷಲಿ ನಿಂಬೆ ಹಣ್ಣಿಗೂ ಅಷ್ಟು ಶಕ್ತಿ ಇದೆ. ಈಗ ನಿಂಬೆಯನ್ನು ತಗೊಂಡು ಉದಾಹರಣೆಗೆ ನಾವು ಹಿಂದಿನ ಕಾಲದಲ್ಲಿ ಈಗಲಾದ್ರೂ ನಿಂಬೆಯನ್ನು ಕ್ಯಾರಿ ಮಾಡ್ತಾರೆ, ಎಲ್ಲಿ ಎಲ್ಲಿ ಹೋದ್ರೆ ಅಲ್ಲಿ, ಗೊತ್ತಾ? ಅದು ಯಾಕಂದ್ರೆ ಆ ನಕಾರಾತ್ಮಕ ಶಕ್ತಿಯನ್ನು ಅದು ತೊಲಗಿಸ್ತದೆ, ಅದು ಕೆಪಾಸಿಟಿ ಇದೆ. ಅದಕ್ಕೆ ನಮ್ಮ ಪೂರ್ವಜರು ಎಲ್ಲ ಅದನ್ನ ಹೆಚ್ಚು ಬಳಸ್ತಾ ಇದ್ರು. ಅದೊಂದೇ ಅಲ್ಲ, ಈಗ ಉದಾಹರಣೆಗೆ ನಿಮ್ಮಲ್ಲಿ ಒಂಥರ ಏನೇ ಮಾಡಿದ್ರು ನನಗೆ ಆರೋಗ್ಯ ಚೆನ್ನಾಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅರ್ಥ ಏನಂದ್ರೆ ನಿಮ್ಮ ಎಥ್ರಿಕ್ ಬಾಡಿಯಲ್ಲಿ ಹೆಚ್ಚು ಈ ನೆಗೆಟಿವ್ ಪ್ಯಾಚಸ್ ಅಂದ್ರೆ ಬ್ಲ್ಯಾಕ್ ಪ್ಯಾಚಸ್ ಹೆಚ್ಚಾಗಿದೆ ಅಂತ ಅರ್ಥ. ಅಂದ್ರೆ ಆ ಒಳಗಡೆ ಆ ಪ್ರಾಣಶಕ್ತಿ ಅಡ್ಡಾಗಿದೆ, ಪ್ರಾಣಶಕ್ತಿ ಪ್ರವಾಹ ಆಗ್ತಾ ಇಲ್ಲ, ಅದರಿಂದ ರೋಗಗಳು ಶುರು ಆಗತ್ತೆ. ಅವಾಗ ನಿಮ್ಮ ಆಹಾರವನ್ನು ಸ್ವಚ್ಛಗೊಳಿಸ್ಕೊಳಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ನಿಂಬೆಯನ್ನು ತಗೊಂಡು ಅದ್ರ ಒಂದು ಪ್ರಕ್ರಿಯೆ ಮಾಡ್ತಾರೆ, ಈಗಲೂ ನಡೀತಾ ಇದ್ದದು. ಸೊ ಅದು ಮಾಡಿದ ತಕ್ಷಣ ನಿಮಗೆ ಉತ್ತೇಜ ಆಗತ್ತೆ, ಮತ್ತೆ ಎಲ್ಲ ಪ್ರಾಣಶಕ್ತಿ ಸರಿಯಾದ ರೀತಿಯಲ್ಲಿ ಹರಿಯೋದು, ಆರೋಗ್ಯ ಸುಧಾರ ಇಷ್ಟೇ. ಯಾಕಂದ್ರೆ ನಾವು ಶಕ್ತಿ ಸ್ವರೂಪ, ಅಂದ್ರೆ ನಾವೆಲ್ಲ ಶಕ್ತಿ ಪದಾರ್ಥ. ದೇಹದಲ್ಲಿ ಏನೇ ಆಗ್ತಾ ಇದೆ ಅಡೆತಡ ಅಂದ್ರೆ ಫಸ್ಟ್ ಶಕ್ತಿಯಲ್ಲೇ ಬರುವಂಥದ್ದು, ಅಲ್ಲಿ ಬರುವಂತ ಆ ಆ, ಬದಲಾವಣೆ ಕೊನೆಯದಾಗಿ ದೇಹದಲ್ಲಿ ಬರುತ್ತೆ. ಅಂದ್ರೆ ದೇಹದಲ್ಲಿ ಬರಕ್ ಮುಂಚೆ ಫಸ್ಟ್ ಶಕ್ತಿಯಲ್ಲೇ ಬದಲಾವಣೆ ಆಗತ್ತೆ, ಶಕ್ತಿಯಲ್ಲೇ ಅಡೆತಡ ಆಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆ ರೀತಿಯಲ್ಲಿ ನಿಂಬೆಯನ್ನು ಪ್ರಧಾನವಾಗಿ ಉಪಯೋಗಿಸ್ತಾರೆ. ಇಂಥವು ಇನ್ನು ವಿಧ ವಿಧ ಪದಾರ್ಥಗಳಿದೆ. ಇದೆಲ್ಲ ನಮ್ಮ ತಜ್ಞರು ಪೂರ್ವಜರು ಹೇಳಿಕೊಟ್ಟಿರುವಂಥ ವಿದ್ಯೆ. ಆದರೆ ಅದು ಈ ಇತ್ತೀಚಿನ ಕಾಲದಲ್ಲಿ ಮಾಡ್ರನ್ ಯುಗ ಅದಕ್ಕೋಸ್ಕರ ನಂಬ್ತಾ ಇಲ್ಲ ಅಷ್ಟೇ, ನಂಬಲ್ಲ. ಸೊ ಬಟ್ ಆದರೆ ಅದಂತ ಹೇಳ್ಬಿಟ್ಟು ನಾವು ಆರೋಗ್ಯವಂತವಾಗಿ ಇದೆಯಾ ಅಂದರೆ ಅದನ್ನೂ ಇಲ್ಲ. ಮಾಡ್ರನ್ ಏಜಲ್ಲಿ ಇವ್ರು ಹೇಳ್ಕೊಟ್ಟಿರುವಂಥ ವಿಧಾನಗಳು ನಾವು ಆರೋಗ್ಯ ಹೊಂದೋಕೆ ಸಾಧ್ಯ ಇದೆ ಅಂದರೆ ಅದು ಸಾಧ್ಯನೇ ಇಲ್ಲ ಅಂತ ಅದು ಅರ್ಥ ಆಯ್ತು. ಮೋಸ್ಟ್ಲಿ ಗುರುಜಿ ಇದೇ ದೃಷ್ಟಿಯಿಂದನೇ ಏನೋ ಈಗ ಹಳ್ಳಿಗಳಲ್ಲಿ ವೀರಭದ್ರ ದೇವರಿಗೆ ಕೆಲವು ದೇವರಿಗೆ ಗುಗ್ಗಳ ಅಂತ ಮಾಡ್ತಾರೆ ಗುರುಜಿ. ಆ ಗುಗ್ಗಳದ ಕೊಡ ಅಂತ ಕಟ್ಟಿರ್ತಾರಲ್ಲ, ಅದಕ್ಕೆ ಸುತ್ತಲಿಗೆ ನಿಂಬೆ ಹಣ್ಣುಗಳನ್ನ ಕಡ್ಡಿಯಿಂದ ಸಿಗಿಸಿರ್ತಾರೆ. ಅದು ಪೂಜಾ ಕಾಂಕೇರಿ ಎಲ್ಲ ಮುಗಿದ್ಮೇಲೆ ಅಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನ ತಕ್ಕೊಳ್ಳಿಕ್ಕೆ ಮುಗಿಬಿದ್ದು ಹೋಗ್ತಾರೆ ಜನಗಳು. ಯಾಕೆ ಹಿಂಗ್ ಮಾಡ್ತಾರಂತ ಅಂದಾಗ ಅದನ್ನ ತಗೊಂಬಂದು ಅದನ್ನ ಮನೆಯಲ್ಲಿ ಸೇವನೆ ಮಾಡ್ತಿದ್ರು ಎಲ್ಲರೂ ಕೂಡ. ಅಂದ್ರೆ ಅದು ಬೆಂಕಿಗೆ ಅಲ್ಲಿ ಇರ್ತಕ್ಕಂಥ ಅಗ್ನಿಯಲ್ಲಿ ಇರ್ತಕ್ಕಂಥ ಬೆಂದು ಇದಾಗಿರ್ತದೆ, ಪವರ್ಫುಲ್ ಆಗಿರ್ತದೆ ಏನೋ. ಬಟ್ ಆ ತರದ ಒಂದು ವಿಜ್ಞಾನವನ್ನ ಪೂರ್ವಜರು ಈ ರೂಪದಲ್ಲಿ ಕೊಟ್ಟಿದ್ದಾರೆ. ಈಗ ಅದನ್ನ ಮತ್ತೆ ನಮಗೆ ಒಂದು ಸಣ್ಣ ಸಣ್ಣ ಉದಾಹರಣೆಗಳ ಮುಖಾಂತರ ಕೊಡ್ತಾ ಇದ್ದಾರೆ ಗುರುಜಿ. ಎಸ್, ನಾವೀಗ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಹೇಳ್ದಂಗೆ ಕಮಂಡಲದಲ್ಲಿ ನೀರನ್ನ ಇಡೋದ್ರ ಜೊತೆಗೆ ನಮ್ಮ ಶ್ವಾಸಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ಲಸ್ ಇಲ್ಲಿ ನಿಂಬೆಹಣ್ಣಿನ ಒಂದು ಉಪಯೋಗನೂ ಕೂಡ ನಾವು ಮಾಡ್ಬೋದೇನೋ, ಒಂದು ಪ್ರಯತ್ನ ಕೂಡ ಮಾಡ್ಬೋದು. ಯಾಕಂದ್ರೆ ಯಾರು ಮಾನಸಿಕ ಡಿಪ್ರೆಷನ್ ಹೋಗಿರ್ತಾರೆ, ತಮಗೆ ಸ್ನೇಹಿತರೆ ಗೊತ್ತಿರ್ತಕ್ಕಂಥವ್ರು ಇದ್ರೆ ದಯವಿಟ್ಟು ಒಂದು ನಿಂಬೆ ಹಣ್ಣ ನೀವು ನಿಮ್ ಜೊತೆ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅಂದ್ರೆ ಯಾವುದೇ ತಪ್ಪು ಅಭಿಪ್ರಾಯಗಳು ಬರ್ಬಾರ್ದು ಪಾಪ. ಅವ್ರಿಗೆ ಯಾರು ತಗೊಳ್ಳೋರಾಗ್ಲಿ ಕೊಡೋರಾಗಲಿ ಒಳ್ಳೆ ಪವರ್ಫುಲ್ ಆಗಿದೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕೊಟ್ಟಾಗ ಹಣ್ಣನ್ನು ಸೇವನೆ ಮಾಡಿದ್ದೆ ಆದಲ್ಲಿ ಇದೇನಾದ್ರೂ ರಿಸಲ್ಟ್ ಬಂದಿದ್ದೆ ಆದ್ರೆ ನಿಜಕ್ಕೂ ಕೂಡ ಅವತಾರ್ ಫೌಂಡೇಶನ್ ಒಂದು ಉನ್ನತ ಮಟ್ಟಕ್ಕೆ ಹೋಗದಲ್ಲಿ ಎರಡು ಮಾತಿಲ್ಲ ಅಂತ ಹೇಳಕ್ ಆಲೋಚನೆಯನ್ನ ತಮ್ಮ ಮುಂದೆ ಸಾದರಪಡಿಸಿದ್ದೇನೆ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ, ಸರಿ ಇದ್ರೆ ಜಾರಿಗೆ ತರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್, ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ಪ್ರತಿಯೊಬ್ಬರ ಜರ್ನಿಲಿ ಸಾಕಷ್ಟು ಪ್ರಯೋಜನಗಳನ್ನ ಅಥವಾ ಎಷ್ಟೊಂದು ಡೌಟ್ಗಳನ್ನ ಪಡೆದಿರ್ತಾರೆ. ಬಟ್ ಎಷ್ಟೋ ಡೌಟ್ಗಳಿಗೆ ಈ ವೇದಿಕೆಯಲ್ಲಿ ಉತ್ತರ ಪ್ರತಿದಿನ ಸಿಗ್ತಾ ಇರುತ್ತೆ. ಕೇಳ್ತಾ ಹೋದ್ರೆ ಪ್ರತಿಯೊಬ್ರು ಕೂಡ ಮಾತಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ತೇಜಸ್ವಿ ಗುರುಗಳು ಕೊಟ್ಟಂತಹ ಒಂದು ಜ್ಞಾನ, ಹಾಗೆ ಮೇಡಮ್ ಪ್ರಾಣಶಕ್ತಿ ಕೊಟ್ಟಂತಹ ಜ್ಞಾನ, ಎರಡೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತಾ, ಹಾಗೆ
ಗುರುಜಿ, ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ಆ ಸುಮಾರು ಮಾಸ್ಟರ್ಸ್ಗೆ ಈಗ ಧ್ಯಾನ ಅನ್ನೋದು ಗೊತ್ತಿರಲ್ಲ, ಪ್ರಾಣಶಕ್ತಿ ಅನ್ನೋದು ಗೊತ್ತಿರೋದಿಲ್ಲ. ಈಗ ಜಾಸ್ತಿ ಪ್ರಮಾಣದಲ್ಲಿ ಬ್ಲಾಕ್ ಮ್ಯಾಜಿಕ್ ಗಳನ್ನೇ ನಂಬಿರ್ತಾರೆ. ಏನಾದ್ರೂ ಆದ್ರೆ ತಕ್ಷಣ ಏನೋ ಯಾರೋ ಏನೋ ನಮ್ಗೆ ತೊಂದರೆ ಮಾಡಿದ್ದಾರೆ ಅಂತಾರೆ. ಅಥವಾ ನಾವು ಯಾರ ಹತ್ರ ಆದ್ರೂ ಹೋದಾಗ ಅವರು ಹೇಳೋದು ಅಂತ ಅಂದ್ರೆ ದೇವಸ್ಥಾನಗಳಲ್ಲಿ ಮತ್ತೆ ಅದ್ರಕ್ ಸಂಬಂಧಪಟ್ಟವರು ಹೇಳಿದ್ರೆ ತಕ್ಷಣ ಹೇಳೋವಂಥದ್ದು ನಿಮಗೆ ಯಾರೋ ಏನೋ ತೊಂದರೆ ಮಾಡಿದ್ದಾರೆ ಇದನ್ನ ಹೇಳ್ತಾ ಇರ್ತಾರೆ. ಆದ್ರೆ ಸುಮಾರು ಜನಕ್ಕೆ ನಾನು ಈಗಾಗ್ಲೇ ಹೇಳಿದೆ, ಧ್ಯಾನ ಪ್ರಾಣಶಕ್ತಿ ಅನ್ನೋದು ಇರೋದಿಲ್ಲ. ಅವರು ಅವಾಗ ದೊಡ್ಡ ಮೊತ್ತದ ಅಮೌಂಟ್ ಕೇಳ್ತಾರೆ. ಅಮೌಂಟ್ ಕೇಳ್ಬಿಟ್ಟು ನೀವು ಇದ್ ಮಾಡಿಸ್ಕೊಂಡ್ರೇನೆ ನಿಮ್ಗೆ ಪರಿಹಾರ ಆಗೋದು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಾರೆ. ಈ ಸಂದರ್ಭ ಇದ್ದಾಗ ನಾವು ಹೇಗೆ ಗುರುಜಿ, ಯಾವ ತರ ಪ್ರಶ್ನೆ? ಅದು ನೀವು ಏನ್ ಮಾಡ್ಬೇಕಂದ್ರೆ ಇಂಥವೆಲ್ಲ ಮಾಡ್ಬೇಕು. ಪಿರಮಿಡ್ಸ್ಗಳು ಉಪಯೋಗಿಸ್ಕೊಂಡು ಪ್ರಾಣಶಕ್ತಿ ಹೆಚ್ಚಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಪಿರಮಿಡ್ಗಳು ಹೆಚ್ಚಾಗಿ ಉಪಯೋಗಿಸ್ಕೊಂಡು ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಳ್ಳಿ. ಒಂದು. ಎರಡನೇದು, ಸರಿಯಾದ ನೀರು, ಸರಿಯಾದ ಆಹಾರ ಸ್ವೀಕಾರ ಮಾಡಿ. ಮತ್ತೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಆ ಶಕ್ತಿ ಕ್ಷೇತ್ರಗಳಿರ್ತದೋ ಅದನ್ನು ದರ್ಶನ ಮಾಡಬೇಕು. ಅವಾಗ ಅದ್ಭುತವಾದ ಪ್ರಾಣಶಕ್ತಿ ನಮ್ಮ ಒಳಗಡೆ ತುಂಬುತ್ತೆ. ಅದೊಂದು. ಧ್ಯಾನ ಹೆಚ್ಚಾಗಿ ಮಾಡಬೇಕು. ಅವಾಗ ಪ್ರಾಣಶಕ್ತಿ ನಾವು ವಿಶ್ವಶಕ್ತಿ ಎಷ್ಟು ಜಾಸ್ತಿ ತಗೊಂಡು ಅವನು ಏನೇನು ಮಾಡಿದ್ರು, ಅಂದ್ರೆ ಆ ಕಡೆಯಿಂದ ಏನೇನು ನಕಾರಾತ್ಮಕ ಕಲಿಸಿದ್ರು ಅವೆಲ್ಲ ತೊಲಗಿಸ್ಕೊಳ್ಳುವಂತ ಅವಕಾಶ ನಮಗೆ ಇದೆ. ಯಾಕಂದ್ರೆ ನಾವು ಧ್ಯಾನದಲ್ಲಿ ಕೂತ್ಕೊಂಡಿರ್ತೀವಿ, ವಿಶ್ವಶಕ್ತಿ ಯಥೇಚ್ಛವಾಗಿ ಫ್ಲೋ ಆಗತ್ತೆ. ಅವಾಗ ಪ್ರಾಣಮಯ ಕೋಶ ಖಂಡಿತ ಅಲ್ಲಿರುವಂತ ನೆಗೆಟಿವ್ ಅಡ್ಡಂಕಲ್ ಏನಿದೆಯೋ, ಈ ಎನರ್ಜಿ ಬ್ಲಾಕ್ಸ್ ಅಂತ ಕರಿತೀವಲ್ಲ, ಅವೆಲ್ಲ ತೊಲಗಿಸ್ಕೊಂತೀವಿ. ಅಂದ್ರೆ ಮನೋಮಯ ಕೋಶವನ್ನು ಕಂಟ್ರೋಲ್ಗೆ ಬರುತ್ತೆ. ಅಂದ್ರೆ ವಿಶ್ವಶಕ್ತಿ ಏನಾಗುತ್ತೆ ಗೊತ್ತಾ, ವಿಶ್ವಶಕ್ತಿ ಅನ್ನೋದು ಹೆಚ್ಚಾಗಿ ತಗೊಂಡಿರುವಾಗ ಇವೆಲ್ಲ ಆಟೋಮೆಟಿಕ್ ಆಗಿ ನಾವು ಕರೆಕ್ಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಅದಕ್ಕೋಸ್ಕರ ಧ್ಯಾನ ಮಾಡಲೇಬೇಕಾಗತ್ತೆ. ಧ್ಯಾನ ಹೆಚ್ಚು ಮಾಡ್ತಾ ಇರಬೇಕು. ಧ್ಯಾನ ನಿತ್ಯವಾಗಿ ಮಾಡ್ತಾ ಇದ್ರೆ ಅಂತ ನಕಾರಾತ್ಮಕ ಶಕ್ತಿ ಎಂಟರೂ ಆಗೋದಿಲ್ಲ. ನಮ್ಗೆ ಒಂಥರ ರಕ್ಷಕ ಕವಚ ತರ ನಮ್ಮ ಆಹಾರ ಸ್ಟ್ರಾಂಗ್ ಇರತ್ತೆ. ಈಗ ಯಾರೋ ಏನೋ ಮಾಟ ಮಂತ್ರ ಮಾಡ್ತಾರಂದ್ರೆ ಅವ್ರು ಕಲ್ಸೋಂತ ಈ ನಕಾರಾತ್ಮಕ ಶಕ್ತಿ ಇರ್ಬೋದು, ನಕಾರಾತ್ಮಕ ಯೋಚನೆಗಳು ನಮ್ಗೆ ಸ್ವೀಕಾರ ಆಗ್ಬಾರ್ದಂದ್ರೆ ಏನಿರ್ಬೇಕು? ನಮ್ಮ ರಕ್ಷ ಕವಚ ಅಂದ್ರೆ ನಮ್ಮ ಆಹಾರ ತುಂಬಾ ಸ್ಟ್ರಾಂಗ್ ಇರಬೇಕು. ಅದು ಯಾರಿಗಿರುತ್ತೆ ಸ್ಟ್ರಾಂಗು? ದಿನನಿತ್ಯ ದೈನಂದಿನ ಜೀವನದಲ್ಲಿ ಪ್ರತಿ ಒಂದು ದಿವಸ ಅಟ್ಲೀಸ್ಟ್ 2-3 ಗಂಟೆ ಧ್ಯಾನ ಮಾಡೋರಿಗೆ ಏನೂ ಆಗೋದಿಲ್ಲ. ಹಾಗಾದ್ರೆ ಋಷಿ ಮುನಿಗಳಿದ್ದಾರೆ, ಅವ್ರಿಗೆಲ್ಲ ಮಾಡ್ಬೋದಲ್ಲ ಎಲ್ಲರೂ? ಋಷಿ ಮುನಿಗಳು, ಇಂಥ ಯೋಗಿಗಳು, ಮಾಸ್ಟರ್ಸು ಎಷ್ಟಿದ್ದಾರೆ, ಅವ್ರು ಯಾರು ಏನು ಮಾಡೋಕೆ ಆಗೋದಿಲ್ಲ. ಯಾರಿಗಾಗತ್ತಂದ್ರೆ ನಿಮ್ಮಲ್ಲಿ ವೀಕ್ ಮೈಂಡ್ ಅಂತ ಹೇಳ್ತೀವಿ, ಮತ್ತೆ ನೀವು ಆಲ್ರೆಡಿ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇರ್ತೀರಿ. ಅಂತ ಅವ್ರಿಗೆ ಯಾರಾದ್ರೂ ಏನಾದ್ರೂ ಮಾಡ್ಬೋದು. ಬಟ್ ನಿಮ್ಮ ಆಹಾರ ಸ್ಟ್ರಾಂಗ್ ಇದ್ರೆ ಯಾರು ಏನು ಮಾಡೋಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ನಿತ್ಯ ಧ್ಯಾನ ಮಾಡಿ ಒಳ್ಳೆ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಳ್ಳುವಂಥ ಪದ್ಧತಿಗಳ ಪಾಲನೆ ಮಾಡಿ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಇನ್ ಕೇಸ್ ಬಂದಿದ್ರೂ ಅದು ಎಫೆಕ್ಟ್ ಹೋಗತ್ತೆ. ಹೋಗಿಲ್ಲ ಅಂದ್ರೆ ಹೋಗಿಲ್ಲ ಅಂತ ಸಮಯದಲ್ಲಿ ಸ್ವಲ್ಪ ಜನ ಇರ್ತಾರೆ, ನಮ್ಗೆ ಗೊತ್ತಿರುವಂತವ್ರು ಸ್ವಲ್ಪ ಜನ ಇದ್ದಾರೆ. ಅಂದ್ರೆ ಈ ನಕಾರಾತ್ಮಕ ಶಕ್ತಿಯನ್ನು ಸ್ವಲ್ಪ ತೊಲಗಿಸಿ ಸುಧಾರ ಮಾಡಿ ಕಲಿಸ್ತಾ ಇರ್ತಾರೆ. ಆದ್ರೆ ಅದು ಕಾಸ್ಟ್ಲಿ ಪದ್ಧತಿಲಲ್ಲ. ಕಾಸ್ಟ್ಲಿ ಪದ್ಧತಿಯಲ್ಲಿ ಹೋದ್ರೆ ತಪ್ಪಾಗತ್ತೆ. ಯಾರೋ ಹೇಳ್ತಾರಲ್ಲ, ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ, ಅದು ತಪ್ಪು. ಸ್ವಲ್ಪ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಆಲ್ಮೋಸ್ಟ್ ಒಂಥರ ಅಂದ್ರೆ ಹೆಲ್ಪ್ ಮಾಡ್ಬೇಕು ಅಂತ ಉದ್ದೇಶದೆಲ್ಲ ಮಾಡ್ತಾ ಇರ್ತಾರೆ ನೋಡಿ. ಅಂತವ್ರ ಹತ್ರ ನಾವು ಹೆಲ್ಪ್ ತಗೋಬೇಕು. ಅದು ಸ್ವಲ್ಪ ಗಮನಿಸಿ ಸಂಶೋಧನೆ ಮಾಡಿ ತಗೋಬೇಕು ಅಂತ ಹೆಲ್ಪ್. ಯಾರ ಹತ್ರಿಂದ ಅವ್ರ ಹತ್ರ ಹೋದ್ರೆ ಅವ್ರು ಮತ್ತೆ ನಿಮ್ನು ಒಂಥರ ಅವರ ಸ್ವಂತ ಇದಕ್ಕೂ ಬಳಕೆ ಮಾಡಿಕೊಂಡು ನಿಮ್ನು ಮತ್ತೆ ನಾಶ ಮಾಡ್ತಾರೆ. ಇಲ್ಲಾಂದ್ರೆ ಸ್ವಲ್ಪ ನಿಮ್ಗೆ ತೊಂದರೆಗಳು ಕೊಡುವಂಥ ಅವಕಾಶನೂ ಇರ್ತದೆ. ಸೊ ಅಂಥದ್ದು ಮಾಡಬಾರ್ದು. ಓಕೆ, ಮೊದಲನೇದಾಗಿ ಬಿಕಮ್ ಎ ಮಾಸ್ಟರ್, ಬಿಕಮ್ ಎ ಮೆಡಿಟೇಟರ್ ಆ್ಯಂಡ್ ಪ್ರಾಣಶಕ್ತಿ ಎಷ್ಟು ಎಲ್ಲೆಲ್ಲಿ ಸಿಗತ್ತೋ ಪಿರಮಿಡ್ಸ್ಗಳಿಂದ, ಕ್ರಿಸ್ಟಲ್ಸ್ಗಳಿಂದ, ಒಳ್ಳೆ ಆಹಾರದಿಂದ, ಒಳ್ಳೆ ನಮ್ಮ ಜೀವನ ಶೈಲಿಯಿಂದ, ನಮ್ಮ ನಡವಳಿಕೆ ಅಂದ್ರೆ ನಮ್ಮ ಜೀವನ ಶೈಲಿ ಚೆನ್ನಾಗಿ ಇಟ್ಕೊಂಡು ಇವೆಲ್ಲ ಮಾಡ್ತಾ ಹೋದ್ರೆ ಯಾರು ಏನು ಮಾಡಕ್ ಸಾಧ್ಯವಿಲ್ಲ. ನಿಮ್ಮ ಆಹಾರ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಆಹಾರ ಸ್ಟ್ರಾಂಗ್ ಇದ್ರೆ ಯಾರು ಏನು ಮಾಡೋದು ಸಾಧ್ಯವಿಲ್ಲ. ಅಷ್ಟೇ ಅಂತ. ಓಕೆ, ಎಸ್ ಗುರುಜಿ, ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ನನಗ ಆಗಿರುವಂತ ಅನುಭವ. ಯಾಕೆಂದ್ರೆ ಸುಲಭವಾಗಿ ಯಾರು ಒಪ್ಕೊಳ್ಳೋದಿಲ್ಲ ಈ ತರದ್ದೆಲ್ಲ ನಾವು ನೋಡಿದಾಗ. ಈಗ ನಾನು ಕೂಡ ಸ್ವಲ್ಪ ಧ್ಯಾನ ಕಮ್ಮಿ ಆಯ್ತು ಅಂತಂದ್ರೆ ನೆಗೆಟಿವ್ ಎನರ್ಜಿನ ನೋಡ್ತಾ ಇರ್ತೀನಿ. ಮತ್ತೆ ನಾನು ಹೇಳಿದ್ದೆ, ಈ ಧ್ಯಾನಕ್ಕೆ ನಾನು ಬಂದ್ಮೇಲೆ ಸ್ವಪ್ನಗಳು ಮುಂಚೆ ಜಾಸ್ತಿ ಇತ್ತು, ಆಮೇಲೆ ಕಮ್ಮಿ ಆಯ್ತು ಅಂತ ಹೇಳಿದೆ. ಸ್ವಲ್ಪ ಏನಾರ ಧ್ಯಾನ ಲೋ ಆಯ್ತು ಅಂತಂದ್ರೆ
ಈಗ ಗುರುಜಿ ತೀರ್ಕೊಂಡವರು ಕನ್ಸಕ್ ಬರ್ತಾ ಇರ್ತಾರೆ, ಅವಾಗ ಗೊತ್ತಾಗ್ಬಿಡುತ್ತೆ ನನಗೆ, ಓ ಧ್ಯಾನ ಕಮ್ಮಿ ಆಗಿದೆ. ಯಾಕೆಂದ್ರೆ ನೀವ್ ಹೇಳ್ದಾಗೆ ಅವ್ರ ಕಮ್ಮಿ ಆಗಿದೆ. ಅದು ಕಮ್ಮಿ ಆಯ್ತು ಅಂದ್ರೆ ಎಲ್ಲಾನು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಗುರುಜಿ. ಧ್ಯಾನ ಇಸ್ ಅಲ್ಟಿಮೇಟ್ ಅಂತ ಖಂಡಿತವಾಗ್ಲು ನಿಜ ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ, ಕೊನೆ ಪ್ರಶ್ನೆ. ನಮಸ್ತೆ. ಪ್ರಶ್ನೆ ಇಲ್ಲ ಸರ್. ನಾವು ಹಿಂದಿನ ಕಾಲದಲ್ಲಿ ಯಾರು ಗೆಸ್ಟ್ ಬಂದಾಗ ಫಂಕ್ಷನ್ ಮಾಡಿದಾಗ ನಿಂಬೆಹಣ್ಣು ಕೊಡ್ತಾ ಇದ್ರು ಗುರುಜಿ. ಇವಾಗ ನೆನಪಾಯ್ತು ನಮ್ಗದು. ನಾವು ಇವತ್ತು ಯಾಕೆ ನಿಂಬೆಹಣ್ಣು ಕೊಡ್ತಾರೆ ಅಂತ ಯೋಚನೆ ಮಾಡ್ತೀವಿ. ಗೆಸ್ಟ್ ಬಂದು ಕೊಡ್ತೀವಿ. ಮತ್ತೆ ಇನ್ನ ಶಕ್ತಿ ದೇವತೆಗಳಿಗೆ ಮತ್ತೆ ಶುದ್ಧ ದೇವತೆಗಳಿಗೆಲ್ಲ ಕೊಡೋದೇ ನಿಂಬೆಹಣ್ಣಿನ ಹಾರ ಪೂಜೆ ಮಾಡ್ಕೊಳ್ತೀವಿ. ಮತ್ತೆ ಮನೆ ಮುಂದೆ ನಾವು ಪೂಜೆ ಮಾಡಿದಾಗ ಬಾಗಿಲು ವಸ್ತು ಪಕ್ಕ ಅಕ್ಕಪಕ್ಕ ನಿಂಬೆಹಣ್ಣು ಇಡ್ತೀವಿ ಗುರುಜಿ. ನಿಂಬೆಹಣ್ಣಿನ ಮಾತ್ರ ತುಂಬಾ ಇದೆ ಗುರುಜಿ, ಅದನ್ನ ಹೇಳಕ್ಕೆ ಅಂತ ಇದೆ. ನಮಸ್ತೆ ಗುರುಜಿ. ರೈಟ್. ಪಂಡಿತ ಹೇಳ್ತಾರೆ ಅಷ್ಟೇ, ಪ್ರಶ್ನೆ ಇಲ್ಲ. ಪ್ರಶ್ನೆ ಕೇಳಲ್ಲ, ಶಾಸ್ತ್ರ ಹೇಳ್ತಾರೆ. ರೈಟ್. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಈಗ ಅಂದ್ರೆ ಸತ್ತವರು ಕನ್ಸಿಗೆ ಬರ್ತಾರೆ ಅಂತ ಅಶ್ವಿನಿ ಮೇಡಮ್ ಹೇಳಿದ್ರು. ಅದು ನಮ್ಮಲ್ಲಿ ನೆಗೆಟಿವ್ನೆಸ್ ಜಾಸ್ತಿ ಇದ್ದಾಗ ಬರದ ಗುರುಜಿ ಸತ್ತಂತವ್ರ ಕನ್ಸಲ್ಲಿ? ಸತ್ತವ್ರ ಕನಸಲ್ಲಿ ಬರೋದಂದ್ರೆ ಅದು ಬೇರೆ. ಅಂದ್ರೆ ನೀವು ಒಂಥರ ನಿಮ್ಮ ಆಸ್ಟ್ರಲ್ ಶರೀರ ಆಚೆ ಕಡೆ ಹೋಗಿ ಅವ್ರನ್ನ ಭೇಟಿ ಆಗೋದು, ಅದನ್ನು ಆ ರೀತಿಯಲ್ಲಿ ಆಗತ್ತೆ. ಓಕೆ. ಹಾ. ಇದರ ನಕಾರಾತ್ಮಕ ವಿಷಯಗಳು ಕನಸಲ್ಲಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ನಾವು ನಮ್ಮ ಶಕ್ತಿ ಡೌನ್ ಇರುವಾಗ ಅದೆಲ್ಲ ಆಗತ್ತೆ. ಓಕೆ. ಅಲ್ಲ ಅಂದ್ರೆ ಸತ್ತವರು ಕನ್ಸಲ್ಲಿ ಬರೋದು ಅದೇನು ಇಲ್ಲ, ಅದು ನಮ್ಮ ಅವರ ಅದು ಸೂಕ್ಷ್ಮ ಶರೀರ ಪ್ರಯಾಣ ಅದು. ಓಕೆ. ಹೌದು. ಅದೇ ಈಗ ಅಶ್ವಿನಿ ಮ್ಯಾಮ್ ಹೇಳಿದ್ರಲ್ಲ, ಅಂದ್ರೆ ಸತ್ತಂತವ್ರ ಕನ್ಸಾಗ ಬಂದಾಗ ನಿಮ್ಗೆ ಧ್ಯಾನ ಕಡಿಮೆ ಆಯ್ತು ಅನ್ಸುತ್ತೆ. ಇಲ್ಲಾಂದ್ರೆ ಇನ್ನೊಂದು ಏನಾಗತ್ತಂದ್ರೆ, ಯಾರಾದ್ರೂ ಅವ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಇರ್ತಾರೆ ನೋಡಿ, ಅದು ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ. ನಾವು ನಿದ್ದೆ ಮಾಡುವಾಗ ಅವೆಲ್ಲ ಮತ್ತೆ ಎಲ್ಲ ಮೇಲೆ ಬರುತ್ತೆ, ಎಲ್ಲ ಹೌದು. ಮೇಲೆ ಬರ್ತಾ ಏನ್ ಇದೆ. ಯೋಚನೆ ಮಾಡಿರ್ತೀವೋ ಬೆಳಿಗ್ಗೆಯಿಂದ ಅದೆಲ್ಲ ಹೌದು. ನೈಟ್ ಅಲ್ಲಿ ನಮ್ಗೆ ಹೌದು. ಬರುತ್ತೆ. ಹೌದು. ಯೋಚನೆ ಮಾಡದೆ ಬಂದ್ರೆ ನಮ್ಮ ಅವರ ಸಂಪರ್ಕ ಆಗತ್ತೆ. ಕರೆಕ್ಟ್. ಎಸ್. ಓಕೆ. ಥ್ಯಾಂಕ್ ಯು ಗುರುಜಿ. ಬೆಳಗ್ಗೆಯಿಂದ ತೇಜಸ್ವಿ ಗುರುಜಿ ಅವರು ಚೆನ್ನಾಗಿ ದಶ ಪ್ರಾಣಿಗಳ ಬಗ್ಗೆ ಹೇಳಿದ್ರು. ವಿಜಯಲಕ್ಷ್ಮಿ ಮೇಡಮ್ ಚೆನ್ನಾಗಿ ಹೇಳಿದ್ರು. ನಿಮ್ಮಿಂದನೂ ಸಹ ತುಂಬಾ ಮಾಹಿತಿ ಸಿಕ್ತು ಗುರುಜಿ. ಥ್ಯಾಂಕ್ ಯು ಸೊ ಮಚ್. ರೈಟ್. ಎಸ್, ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಾನು ಒಂದು ಕೇಸ್ ನೋಡ್ರೆ ಸರ್, ಈ ಒಬ್ಬ ಮನುಷ್ಯ ಇನ್ನೊಬ್ರ ಹತ್ರ ತುಂಬಾ ಕ್ಲೋಸ್ ಆಗಿರ್ತಾರೆ. ಅಂದ್ರೆ ಸಂಬಂಧಿಕರಲ್ಲಿ ಈಗ ಮಾವ ಅಳಿಯ, ಮಗಳು ಗಂಡ, ಈ ತರ ಒಂದು ಸಂಸಾರದಲ್ಲಿ ನೋಡಿದ್ರೆ ಸರ್, ಮಾವ ಅಳಿಯ ತುಂಬಾ ಕ್ಲೋಸ್ ಆಗಿದ್ರು. ತುಂಬಾ ಕ್ಲೋಸ್ ಅಂದ್ರೆ ಅವ್ರು ಹೇಳಿದ ಮಾತನ್ನ ಎಷ್ಟು ನಂಬ್ತಾ ಇದ್ರು ಅಂದ್ರೆ ಅಷ್ಟು ಮತ್ತೆ ಸ್ಟ್ರಾಂಗ್ ಪರ್ಸನ್ ಅವರು. ಮಾವ ತುಂಬಾ ಸ್ಟ್ರಾಂಗ್ ಪರ್ಸನ್. ಆದ್ರೆ ಅಳಿಯ ಏನ್ ಹೇಳಿದ್ರು ಕೇಳ್ತಾ ಇದ್ರು. ಅದು ಈ ಮ್ಯಾಜಿಕ್, ಬ್ಲಾಕ್ ಮ್ಯಾಜಿಕ್ ಅಥವಾ ಅಟ್ರಾಕ್ಷನ್ ಏನಂತ ನಂಗೆ ಸರಿಯಾಗಿ ಗೊತ್ತಾಯ್ತು. ಕೊನೆಗೆ ಏನಾಯ್ತು ಸರ್ ಅವ್ರ ಕೇಸು ಅಂದ್ರೆ, ಅವ್ರಿಗೋಸ್ಕರ ತನ್ನಲ್ಲಿದ್ದ ದುಡ್ಡೆಲ್ಲ ಕಳ್ಕೊಂಡ್ರು, ಮನೆಯಲ್ಲೆಲ್ಲ ವಿರೋಧ ಕಟ್ಕೊಂಡ್ರು, ಎಲ್ಲರೂ ಹೆಂಡ್ತಿ ಮಕ್ಕಳು ಎಲ್ಲರ ವಿರೋಧ. ಒಟ್ಟು ಅವರೇ ಗ್ರೇಟ್, ಆ ವ್ಯಕ್ತಿನೇ ಗ್ರೇಟ್. ಅವ್ರು ಹೇಳಿದ್ದೇ ರೇಟ್, ಅವ್ರು ಮಾಡಿದ್ದೇ ರೇಟ್. ಅವ್ರದ್ದು ಒಂದು ಸಜೆಷನ್ ಇಲ್ದೆ ಯಾವ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ ಸರ್. ಅವ್ರ ಸಜೆಷನ್ ಕೇಳೇ ಮಾಡ್ತಾ ಇದ್ರು. ಅದಕ್ಕೆ ಮಕ್ಕಳು ಹೆಂಡ್ತಿ ಏನೇ ವಿರೋಧ ಮಾಡಿದ್ರು ಅದನ್ನ ಅವ್ರು ಪಟ್ಟಿ ತಗೊಂತಾ ಇರ್ಲಿಲ್ಲ. ಅವ್ರು ಹೇಳಿದ್ದೇ ರೈಟ್, ಅವ್ರು ಮಾಡಿದ್ದೆ. ಕೊನೆಗೆ ಅವರಿಂದಾನೇ ಎಲ್ಲ ಕಳ್ಕೊಂಡ್ರು ಸರ್. ಅದ್ ನಾನು ಪ್ರತ್ಯಕ್ಷ ನೋಡಿದ್ದೀನಿ ಸರ್. ಅದೇನ್ ಬ್ಲಾಕ್ ಮ್ಯಾಜಿಕ್ ಏನ್ ಸರ್ ಹೇಳಿ ಸರ್? ಇರ್ಬೋದು. ಅದು ಚಾನ್ಸ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಓಕೆ. ಸೊ ಇದೆಲ್ಲ ಏನಂದ್ರೆ, ನಾನು ಹೇಳಿದಲ್ಲ, ನಿಮ್ಮ ಮನೋಮಯ ಕೋಶವನ್ನು ಕಂಟ್ರೋಲ್ ತಗೊಂಡ್ರೆ ಆ ರೀತಿಯಲ್ಲಿ ಮಾಡ್ತಾರೆ. ಓಕೆ. ಆ ರೀತಿಯಲ್ಲಿ ಅಲ್ಲ ಸರ್, ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಪರ್ಸನ್, ಸ್ಟ್ರಾಂಗ್ ಪರ್ಸನ್ ಮಾಡ್ತಾರೆ ಅಂದ್ರೆ ರಾಂಗ್ ಇದ್ರೂ ಏನಿದ್ರು ಮಾಡ್ಬೋದು. ಹೌದಾ ಸರ್? ಆ ಬ್ಲಾಕ್ ಮ್ಯಾಜಿಕ್ ಅಂತೀರಾ ಸರ್ ಅದು? ಆತರ ಆಗತ್ತೆ. ಅದು ಅವರು ಟೆಸ್ಟ್ ಮಾಡ್ಕೋಬೇಕು, ಅವರು ಪರೀಕ್ಷೆ ಮಾಡ್ಕೋಬೇಕು ಏನ್ ನಡೀತಾ ಇದೆ. ಯಾರು ಸರ್? ಯಾರು? ಅವರೇ, ಆ ವ್ಯಕ್ತಿಗಳು ಯಾರು ಸಫರ್ ಆಗಿರ್ತಾರೋ ಅವರು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಅವ್ರ ಬಗ್ಗೆ ಅನುಮಾನ ಇರಲ್ಲ ಸರ್, ಅವರು ಅಂದ್ರೆ ಅಷ್ಟು ನಂಬಿರ್ತಾರಲ್ಲ. ಆತರ ಇರುವಾಗ ಏನಾಗತ್ತಂದ್ರೆ, ಅದು ಕರ್ಮಾನುಸಾರ ಅವ್ರಿಗೆ ಆಗೇ ಆಗ್ತದೆ. ಒಂದು ಕರ್ಮಗಳಂತ ಇರ್ತಾವಲ್ಲ, ಆ ಕೊನೆಗೆ ಅವರಿಂದ ಸರ್ವನಾಶ ಆಗೋಗ್ಬಿಟ್ರಿ ಸರ್. ಅವರು ಎಲ್ಲ ದುಡ್ಡು ಕಳ್ಕೊ ಸರ್ವನಾಶ ಆಗೋಗ್ಬಿಟ್ರು. ಏನಂದ್ರೆ, ಈ ತರ ಇರುವಾಗ ಅರ್ಥ ಏನ್ ಮಾಡ್ಕೋಬೇಕಂದ್ರೆ, ಇಂದಿನ ಜನ್ಮಲ್ಲಿ ಇವನು ಅವನ್ಗೆ ಅದೇ ತರ ಪ್ರಾಬ್ಲಮ್ ಮಾಡಿರ್ತಾನೆ, ಆಯ್ತಾ? ಅವ್ರು ನಾಶ ಮಾಡಿರ್ತಾರೆ. ಈ ಜನ್ಮದಲ್ಲಿ ಆ ರೀತಿಯಲ್ಲಿ ಆಗುವಂತ ಅವಕಾಶ ಇದೆ, ನಡೀತಾ ಇದೆ ಅಷ್ಟೇ. ನಾವೇನ್ ಮಾಡ್ಕೋಬೇಕಂದ್ರೆ, ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಕರ್ಮಾನುಸಾರ ಆಗ್ತಾ ಇದೆ. ಅವ್ರ ಕರ್ಮಗಳು, ಅವ್ರ ಮಧ್ಯದಲ್ಲಿರುವಂತ ಕರ್ಮ ಬಂಧ ಏನಿರ್ತದೋ ಅದು ಪ್ರಕಾರನೇ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾಗತ್ತೆ. ನಾವೇನ್ ಮಾಡಕ್ಕಾಗಲ್ಲ ಅಲ್ಲಿ. ಎಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.
ಎಸ್ ಅಶ್ವಿನಿ ಮೇಡಮ್ ಮಾತಾಡ್ತೀನಿ. ಎಸ್ ಗುರುಜಿ. ಆ, ಅಂದ್ರೆ ತುಂಬಾ ಈಗ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಗುರುಜಿ ನೀವು ಮ್ಯೂಟ್ ಮಾಡ್ಕೊಂಬಿಡಿ ಉಮಾದೇವಿ ಮೇಡಮ್, ನಿಮ್ ಕಡೆಯಿಂದ ಹಾ. ಸದ್ ಬರ್ತಿದೆ. ಈಗ ಶಾಂತವಾಯ್ತು. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಕೊನೆಗೆ ಸಂಪನ್ನ ಮಾಡ್ಬೋದು ನೀವು ತರಗತಿನ. ಅಂದ್ರೆ ಬರ್ಲಿ ಅಂತ ನನ್ನ ಆಶಯ. ಎಸ್ ಗುರುಜಿ, ಇದ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ತುಂಬಾ ಕ್ವಶನ್ಸ್ ಗಳು ರೈಸ್ ಆಗುತ್ತೆ ಈ ಬ್ಲಾಕ್ ಮ್ಯಾಜಿಕ್ ಅಂತ ವಿಷಯ ತಗೊಂಡಾಗ. ಗುರೂಜಿ ಇವತ್ತು ಏನ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ 100ಕ್ಕೆ 100ರಷ್ಟು ನಿಜನೇ. ಆದ್ರೆ ಕೆಲವರಲ್ಲಿ ಏನೇ ಕ್ವಶನ್ ಇದ್ರುನು ಏನೇ ಡೌಟ್ಸ್ ಇದ್ರುನು ಅದೆಲ್ಲ ಏನು ಡೌಟೇ ಇಲ್ಲ. ಯಾಕೆಂದ್ರೆ ನಮ್ಗೆ ಪ್ರತಿಯೊಂದು ಕಾಣೋದೆಲ್ಲ ಈಗ ಕೆಲವೊಂದು ನೈಜವಾಗಿರುತ್ತೆ, ಯಾವುದೋ ಒಂದು ಒಳ್ಳೇದಿರುತ್ತೆ, ಕೆಟ್ಟದ್ದು ಅನ್ನೋದು ಪ್ರಪಂಚದಲ್ಲಿ ಇದ್ದೇ ಇರುತ್ತೆ. ಎಷ್ಟೋ ನಮ್ಗೆ ಕಣ್ಣು ಕಾಣಿಸೋದಿಲ್ಲ, ಎಷ್ಟೋ ಗೌಪ್ಯವಾಗಿರುತ್ತೆ. ಎಲ್ಲಾನು ಕೂಡ ನಾವು ನಂಬೇಕು. ಆದ್ರೆ ಅಲ್ಟಿಮೇಟ್ ಅಂತಂದ್ರೆ ಧ್ಯಾನ ಒಂದ್ ಮಾಡಿದ್ರೆ ಆ ಶಕ್ತಿನೇ ನಮಗೆ ಸಾಕಾಗುತ್ತೆ ಅಂತ ನಾನು ಒಂದ್ ಅನಿಸಿಕೆ ಕೊಡೋದಿತ್ತು ಗುರುಜಿ. ಖಂಡಿತ ರೈಟ್. ಥ್ಯಾಂಕ್ ಯು ಗುರುಜಿ. ಎಸ್ ಶೈಲಜಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಗುರುಜಿ, ಬಹಳ ಒಂದು ಬ್ಲ್ಯಾಕ್ ಮ್ಯಾಜಿಕ್ದು ಇದು ಒಂದು ಒಳ್ಳೆ ಇದು. ಯಾಕಂದ್ರೆ ಸುಮಾರು ಜನಕ್ಕೆ ಇದರಲ್ಲಿ ಬಹಳ ಡೌಟ್ಸ್ ಇರುತ್ತೆ. ಯಾಕಂದ್ರೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಈಗ ಅಶ್ವಿನಿ ಮೇಡಮ್ ಹೇಳ್ದಂಗೆ ಇದು ಕೊನೆ ಇಲ್ಲದ ಇದು ಒಂದು. ಯಾಕಂದ್ರೆ ಎಲ್ಲರ ಮೈಂಡಲ್ಲಿ ಒಂಥರ ಥಾಟ್ಸ್ ಈ ತರ, ಅಯ್ಯೋ ಏನೋ ಯಾರೋ ಏನೋ ಒಂಥರ ನಮಗೆ ಇದು ಸಣ್ಣ ಪುಟ್ಟ ಇದಾದ್ರೂ ಯಾರೋ ಏನೋ ಮಾಡ್ತಾ ಇದಾರ, ಆ ತರ ಎಲ್ಲ ಆಲೋಚನೆಗಳು ಬರುತ್ತೆ. ಆಲೋಚನೆಗಳು ನಿಲ್ಸೋದೇ ನಾವು ಧ್ಯಾನ ಮಾಡ್ತಾ ಇರೋದು. ಅದೇ ಒಂದು ಇದು ಸಾಕ್ಷ್ಯ ಗುರುಜಿ. ಅಂದ್ರೆ ಥಾಟ್ಸ್ ನಿಲ್ಸಕ್ಕೆ ನಾವು ಧ್ಯಾನ ಮಾಡ್ತಾ ಇರೋದಲ್ವಾ. ಈಗ ಧ್ಯಾನ ಮಾಡೋರಿಗೆ ಇದು ನನ್ನ ಪ್ರಶ್ನೆ ಏನಂದ್ರೆ ಗುರುಜಿ, ಈಗ ಇಲ್ಲಿ ಅಂದ್ರೆ ಯಾವುದೇ ಒಂದು ನಾವು ಪಾಸಿಟಿವ್ ಇದರಲ್ಲಿ ಇದ್ರೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಯದ್ಭಾವಂ ತದ್ಭವತಿ ಅಂತ. ಇಲ್ಲಿ ಏನು ಅಂದ್ರೆ ಈಗ ಎಲ್ಲಾ ಗೊತ್ತಿದ್ದು ಎಷ್ಟೋ ಈಗ ಋಷಿಮುನಿಗಳಾಗ್ಲಿ ಯೋಗಿಗಳಾಗ್ಲಿ ಅಥವಾ ಈಗ ಇಂಥ ಒಂದು ಇದರಲ್ಲಿ ಇರೋರಾಗ್ಲಿ ನಮ್ಮ ಹಾವತಾರ್ ಫೌಂಡೇಶನ್ ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಅವರು ಎಲ್ಲ ಅಂದ್ರೆ ಇದು ಏನ್ ಮಾಡಿದ್ರು ನಮ್ಗೆ ಇದು ಬರುತ್ತೆ ಅಂತ ಅದನ್ನ ಗೊತ್ತಿರುತ್ತೆ. ಅದನ್ನ ಗೊತ್ತಿದ್ದು ಈ ತರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಅವ್ರಿಗೆ ಇದು ಹೋಗಿ ಮತ್ತೆ ಅವ್ರಿಗೆ ಅದು ತಟ್ಟುತ್ತಾ ಅಂತ ಒಂದು ಪ್ರಶ್ನೆ ಬಂತು ಗುರುಜಿ. ಅಂದ್ರೆ ಇಷ್ಟೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಮಾಡಿದ್ರೆ ಇದು ಅಂತ, ಬಟ್ ಅದನ್ನು ಗೊತ್ತಿದ್ದು ಒಬ್ಬೊಬ್ರು ಇದರ ಬಗ್ಗೆ ಯಾರ ಮೇಲೇನೆ ಪ್ರಯೋಗ ಮಾಡೋಣ ಅಂತ ಮಾಡ್ತಾ ಇರ್ತಾರಲ್ಲ. ಈಗ ಸಿದ್ಧಿಗಳು ಪಡೆದಿರ್ತಾರೆ ಸಿದ್ಧ ಪುರುಷರಾಗ್ಲಿ, ಅದನ್ನ ಆ ತರ ಮಾಡಿದ್ರೆ ಅವ್ರಿಗೆ ಅದು ವಾಪಸ್ ಹೋಗುತ್ತೆ ಅನ್ನೋದು ಸತ್ಯನಾ ಗುರುಜಿ ಅಂತ ಒಂದು ಪ್ರಶ್ನೆ ಬಂತು. ಸಿದ್ಧ ಪುರುಷರು ಯಾರು ಮಾಡಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಗುರುಜಿ, ಈ ತರ ಆದ್ರೆ ಹಿಂಗೆ ಇರುತ್ತೆ ಅಂತ. ರುದ್ರ ಪುರುಷರು ಮಾಡ್ತಾರೆ, ಸಿದ್ಧ ಪುರುಷರು ಯಾರು ಮಾಡಲ್ಲ. ಓಕೆ ಗುರುಜಿ, ಅದು ಒಂದು ಯಾಕೋ ಮೈಂಡ್ ಅಲ್ಲಿ ಇದು ಬಂತು, ಅದಕ್ಕೆ ಪ್ರಶ್ನೆ ಕೇಳಿದೆ ನಾನು. ಎಸ್, ಸಿದ್ಧ ಪುರುಷರು ಯಾರು ಅಂದ್ರೆ ಒಂದು ಮಾಸ್ಟರ್ ಆಗಿ ಯಾರು ಮಾಡಕ್ ಹೋಗೋದಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಅರಿವಿದ್ದಾಗ ಅವ್ರು ಮಾಡೋದು ಸಾಧ್ಯನೇ ಇಲ್ಲ ಅಂತ. ಸಾಧ್ಯವಿಲ್ಲಲ್ಲ. ಯಾಕೆ ಮಾಡ್ತಾರೆ? ಯಾಕಂದ್ರೆ ಕರ್ಮ ಏನ್ ಮಾಡ್ತೀವಿ ಮತ್ತೆ ತಿರ್ಗಾ ನಾವೇ ಅನುಭವಿಸ್ಬೇಕಲ್ಲ. ಖಂಡಿತ ಸಿದ್ಧಾಂತ ಅದೇ ಹೇಳೋದು. ನೀವೇನು ಬೀಜ ಬಿತ್ತಿರೋ ಮತ್ತೆ ಅದು ಆ ಫಲ ನೀವೇ ತಗೋಬೇಕಾಗತ್ತೆ. ಹೌದಲ್ವಾ ಗುರುಜಿ? ಅದಕ್ಕೋಸ್ಕರ ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಇಂಟರ್ಫಿರೆನ್ಸ್ ಅಂತ ಪತ್ರಿ ಸರ್ ಹೇಳ್ತಾ ಇರ್ತಾರೆ. ಇನ್ನು ಕೂಡ ಜೀವನದಲ್ಲಿ ನಾವು ಜೋಕೆ ಮಾಡ್ಕೋಬಾರ್ದು, ಇಂಟರ್ಫಿಯರ್ ಆಗಬಾರ್ದು. ಆ ರೀತಿಯಲ್ಲಿ ಇರುವಾಗ ಇಂಥವು ಯಾವುದು ಈ ಮಾಸ್ಟರ್ಸ್ ಆಗಿರೋಂಥವ್ರು ನಿಜವಾದ ಸಿದ್ಧ ಪುರುಷರು ಪುರುಷೋತ್ತಮರು ಯಾರು ಮಾಡಕ್ ಹೋಗೋದಿಲ್ಲ. ಎಷ್ಟೇ ಕೆಟ್ಟದೇ ಮಾಡಿದ್ರು ಕ್ಷಮಿಸ್ತಾರ ಅಷ್ಟೇ. ಅವ್ರಿಗೆ ಕೆಟ್ಟದ್ ಮಾಡಿದ್ರು ಕ್ಷಮಾಭಾವನ ಮಾಡ್ತಾರೆ. ಯಾಕಂದ್ರೆ ಏನಾದ್ರು ಪ್ರತಿಕ್ರಿಯೆ ತೋರ್ಸಕ್ ಹೋದ್ರೆ ಅದು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಅದೊಂದು ಆ ವಾಸನ ಹಂಗೆ ಇರ್ತದೆ. ವಾಸನದಿಂದ ಮತ್ತೆ ಉಟ್ಕೊಂಡ್ ಬರ್ಬೇಕು ನೀವು. ಆ ವಾಸನ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಕೂತ್ಕೊಂತದೆ. ಅದನ್ನೇನ್ ಮಾಡತ್ತೆ, ನೆಕ್ಸ್ಟ್ ನೀವು ಮೇಲಕ್ಕೆ ಹೋದ್ಮೇಲೆ ಇಲ್ಲ ಇಂಥದ್ದು ಆಗಿದೆಲ್ಲ ಅದನ್ನ ಮತ್ತೆ ತೀರ್ಸ್ಕೊಳಕ್ಕೆ, ಅದ್ರ ಅನುಭವ ತಗೊಳಕ್ಕೆ ಮತ್ತೆ ಹೋಗೋಣ ಅಂತ ಮತ್ತೆ ಶರೀರ ತಗೊಂಡು ಮತ್ತೆ ಬರುತ್ತೆ, ಇನ್ನೊಂದು ಜನ್ಮಕ್ಕೆ ಬರುತ್ತೆ. ಸರಿ ಗುರುಜಿ, ಅಂದ್ರೆ ಕರೆಕ್ಟ್ ಗುರುಜಿ ನೀವು ಹೇಳಿದ್ದು ನಂಗೆ ಈಗ ಅರ್ಥ ಆಯ್ತು. ಯಾಕಂದ್ರೆ ಒಂದು ಆತರ ಮಾಡ್ಬೇಕು ಅನ್ನೋ ಥಾಟು ನಮಗ್ ಬರಬಾರ್ದು ಅಲ್ಲಿ. ಆತರ ಅಂದ್ರೆ ಯಾರೇ ಅದರ ಎಷ್ಟೋ ಅದರ ಸಿದ್ಧಿಗಳು ಪಡೆದಿದ್ರು ಅದನ್ನ ಆತರ ಮಾಡಿದ್ರೆ ಮತ್ತೆ ಹಿಂದಿನ ಜನ್ಮಕ್ಕೆ ಕರೆದು ಮುಂದಿನ ಜನ್ಮಕ್ಕೆ ಮತ್ತೆ ಅದು ದಾರಿ ತೋರಿಸಿದಂಗೆ. ತುಂಬಾ ಥ್ಯಾಂಕ್ಸ್ ಗುರುಜಿ, ಬಹಳ ಚೆನ್ನಾಗಿ ವಿಸ್ತರಣೆ ಕೊಟ್ರಿ. ನನಗೆ ಅದು ಯಾಕೋ ಒಂದ್ ಥಾಟ್ ಬಂತು, ಆ ಥಾಟು ಬರಬಾರ್ದಾಗಿತ್ತು, ಬಟ್ ಅದು ಒಂದ್ ಪ್ರಶ್ನೆ ಕೇಳೋಣ ಅಂತ ಬಂದಿದ್ದದ ಅಷ್ಟೇ ಗುರುಜಿ. ತುಂಬಾ ಥ್ಯಾಂಕ್ಸ್ ಗುರುಜಿ, ಒಳ್ಳೆಯ ಟಾಪಿಕ್ ಇವತ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ನಾಗರತ್ನ
ನಮಸ್ತೆ ಗುರುಗಳೇ. ಇವತ್ತು ಅಶ್ವಿನಿ ಮೇಡಮ್ ಹೇಳಿದ್ಲಾಗಿ ಒಂದು ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರಲ್ಲ ಅಂತವ್ರದ್ದು ಯಾರೋ ಒಬ್ಬ ವ್ಯಕ್ತಿ ಮೇಲೆ ಮಾಡಿದ್ದಾರೆ ಅಂತ ಅದನ್ನ ತಿಳ್ಕೊಳ್ಳೋದು ಹೆಂಗೆ, ಜೊತೆಗೆ ಅವ್ರ ಚೆನ್ನಾಗಿದ್ದ ವ್ಯಕ್ತಿ ಈಗ ನನ್ನ ಜೊತೆ ಒಬ್ರು ಚೆನ್ನಾಗಿರ್ತಾರೆ ಅಂದ್ರೆ ಅವ್ರು ಇದಕ್ಕಿದಂಗೆ ಚೇಂಜ್ ಆದ್ರು ಅಂದ್ರೆ ಅದು ನಮ್ಮ ಕರ್ಮ ಫಲನ ಅಥವಾ ಯಾರಾದ್ರೂ ಈ ತರ ಮಾಡಿರೋದ್ರ ಫಲನ? ಅದು ನಾವು ಅವ್ರ ಕರ್ಮ ಫಲ ಆಗಿದ್ರೆ ನಾವು ಬದಲಾಯಿಸಕ್ ಆಗುತ್ತಾ? ಈ ಬ್ಲಾಕ್ ಮ್ಯಾಜಿಕ್ ಆಗಿದಾಗ ಬದಲಾಯಿಸಕ್ ಆಗಲ್ಲ ಅಂತ ಅನ್ಕೋತಾ ಇದೀನಿ. ಇದ್ರ ನನಗೆ ಎರಡು ಒಂಥರ ಕನ್ಫ್ಯೂಸ್ ಗುರುಗಳೇ. ಅರ್ಥ ಆಯ್ತಾ ಗುರುಗಳೇ ನಾನು ಹೇಳಿದ್ದು? ಒಬ್ಬ ಈಗ ವ್ಯಕ್ತಿ ನನ್ನ ತುಂಬಾ ಪ್ರಶ್ನೆ ಕ್ಲಾರಿಟಿ ಇಲ್ಲ, ಅಂದ್ರೆ ಹಿಂದೆ ಮುಂದೆ ಬರ್ತಾ ಇತ್ತು. ಪ್ರಶ್ನೆ ಸ್ಟ್ರೀಟ್ ಪ್ರಶ್ನೆ ಕೇಳಿದ್ರೆ ಅದು ಆನ್ಸರ್ ಮಾಡಿ. ಈಗ ಈಗ ಒಬ್ಬ ವ್ಯಕ್ತಿ ನನ್ನ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಇದಕ್ಕಿದಂಗೆ ಅವರು ಚೇಂಜ್ ಆಗ್ತಾರೆ. ಅವ್ರು ಆ ತರ ಚೇಂಜ್ ಆಗಕ್ಕೆ ಅದು ನಾವು ಮಾಡಿದ ಅಥವಾ ಅವ್ರು ಮಾಡಿದ ಕರ್ಮ ಫಲನ ಅಥವಾ ಯಾರಾದ್ರೂ ಈ ತರ ಬ್ಲಾಕ್ ಮ್ಯಾಜಿಕ್ ಮಾಡಿಟ್ಟಿದ್ರು ಫಲನ ಅಂತ ನನಗೆ ಕನ್ಫ್ಯೂಸ್. ಅದೇ ಅದಕ್ಕೂ ಎರಡು ಸಾಧ್ಯತೆಗಳು ಇರ್ತದೆ. ಒಂದೇನಂದ್ರೆ ಅವನಲ್ಲಿ ಬದಲಾವಣೆ ಅನ್ನೋದು ನೀವೇನ್ ಮಾಡಕ್ಕಾಗಲ್ಲ. ಓಕೆ, ಅದು ನಿಮ್ಗೆ ಸಂಬಂಧ ಇಲ್ಲ ಅಂತ ವಿಷಯ. ಅದು ಫಸ್ಟ್ ಆಫ್ ಆಲ್ ಅವನು ಚೇಂಜ್ ಆಗಿದೆ ಅಂದ್ರೆ ಅವ್ರ ಬದಲಾವಣೆ ಆಗಿದೆ ಅಂದ್ರೆ ಅವ್ರ ಮನೋಮಯ ಕೋಶದಲ್ಲಿ ಏನೇನು ಯೋಚನೆಗಳು ಬರ್ತಾ ಇದೆಯೋ ಕರ್ಮಾನುಸಾರ ಅವನಿಗೆ ಬಂದೇ ಬರ್ತದೆ. ಓಕೆ, ನಿಮ್ಮಿಂದ ದೂರ ಹೋಗೋ ಸಮಯ ಬಂದಂದ್ರೆ ಆಗ್ಲೇ ದೂರ ಹೋಗ್ತಾನೆ ಅಷ್ಟೇ. ಅದು ನೀವೇನು ಮಾಡೋಕ್ಕೂ ಸಾಧ್ಯವಿಲ್ಲ. ಆದ್ರೆ ಒಳ್ಳೆ ಮಾತುಗಳು ಹೇಳ್ತಾ ಇರಿ, ಒಳ್ಳೆ ವಿಷಯಗಳು ಹೇಳ್ತಾ ಇರಿ, ಒಳ್ಳೆ ಜ್ಞಾನ ಕೊಡ್ತಾ ಇರಿ. ಅವನಲ್ಲಿ ಬದಲಾವಣೆ ಅಂದ್ರೆ ಮತ್ತೆ ಬದಲಾವಣೆ ಬರುವಂತ ಅವಕಾಶ ಇದೆ. ಇಲ್ಲ ಇಷ್ಟು ಸ್ವಲ್ಪ ಸಮಯ ಪೂರ್ತಿ ಅವನು ದೂರ ಹೋಗುವಂತ ಅವಕಾಶನೂ ಇದೆ. ಅದು ಪ್ರತಿಯೊಂದು ಹೇಳ್ತಾರಲ್ಲ ಪ್ರೀ ಡಿಟರ್ಮೈನ್ ಅಂತ, ಡೆಸ್ಟಿನಿ ಅಂತ ಹೇಳ್ತೀವಲ್ಲ, ಅಂದ್ರೆ ಅಲ್ಲಿ ಒಂದು ಸಮಯ ಅಷ್ಟೇ. ಆ ಸಮಯವರೆಗೂ ನಿಮ್ಮಲ್ಲಿ ಟಚ್ ಇರ್ತಾನೆ. ಆ ಸಮಯ ಆದ್ಮೇಲೆ ಅವನು ನಿಮ್ಗೆ ದೂರ ಆಗ್ತಾನೆ. ಯಾಕಂದ್ರೆ ಅಷ್ಟೇ ಸಮಯ ನಿಮ್ಗೂ ಅವನಿಗೂ ಸಂಬಂಧ ಈ ಲೈಫಲ್ಲಿ. ಓಕೆ, ಇಂದಿನ ಜನ್ಮದಲ್ಲಿ ನಿಮ್ಗೆ ಅವ್ರಿಗಿರುವಂತ ಮಧ್ಯದಲ್ಲಿದ್ದ ಆ ಕಾರಣ ಕಾರ್ಯ ಸಂಬಂಧ ಏನಿದೆಯೋ ಇಲ್ಲಿನೂ ಸಹ ಅಷ್ಟು ಸಮಯ ನಡೆದ ಮೇಲೆ ಅವನು ನಿಮ್ಮಿಂದ ದೂರ ಆಗ್ಬೇಕು. ದೂರ ಆಗ್ತಾನೆ, ಮತ್ತೆ ಒಳಗಡೆ ಬರೋದಿಲ್ಲ. ಹಾಗೆ ದೂರ ಆಗ್ತಾನೆ. ದೂರ ಆಗಿದಂತ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಇದೆಲ್ಲ ಪ್ರಯಾಣ. ಈಗ ಒಂದು ರೈಲ್ ಜರ್ನಿ ಮಾಡ್ತಾ ಇರ್ತೀವಿ, ಟ್ರೈನಲ್ಲಿ ಕೂತ್ಕೊಂಡಿರ್ತೀವಿ. ಒಂದು ಸ್ಟೇಷನ್ ಬರುವಾಗ ಒಬ್ಬ ವ್ಯಕ್ತಿ ಅಷ್ಟುವರೆಗೆ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ಆಗ ಏನ್ ಹೇಳ್ತಾನೆ, ನನ್ನ ಸ್ಟೇಷನ್ ಬಂದಪ್ಪ ನಾನು ಹೋಗ್ತೀನಿ ಅಂತ ಹೋಗ್ತಾನೆ. ನೀವು ಚಿಂತೆ ಮಾಡ್ತೀರಾ? ಪ್ರಯಾಣ ಮಾಡ್ತೀರಾ? ಇಲ್ಲ ಅವನ ಜೊತೆಗೆ ನೀವು ಇಳ್ಕೊತೀರಾ? ಇಲ್ವಲ್ಲ. ಇಲ್ಲ. ನಿಮ್ಮ ಜರ್ನಿ ನೀವು ಕಂಟಿನ್ಯೂ ಮಾಡ್ಲೇಬೇಕಲ್ಲ. ನಿಮ್ಮ ಜರ್ನಿ ನೀವು ಕಂಟಿನ್ಯೂ ಮಾಡಿ ಅಷ್ಟೇ. ಇಲ್ಲಿ ಅಷ್ಟೇ, ಈ ಜೀವನ ಪ್ರಯಾಣದಲ್ಲಿ ಎಷ್ಟೋ ಜನ ಜೋಡಿಸ್ಕೊತಾರೆ, ಎಷ್ಟೋ ಜನ ಒಂಥರ ವಿಯೋಗ ಸಂಯೋಗ ಆಗ್ತಾನೆ ಇರ್ತದೆ. ಅದ್ರಲ್ಲಿ ನಮ್ಗೇನು ಅಂದ್ರೆ ಚಿಂತೆ? ಇದು ಕರ್ಮ ಫಲ ಅಂತಾನೆ ತಿಳ್ಕೊಬೇಕು. ಹೌದು, ಕರ್ಮಾನುಸಾರ. ಅದು ಕರ್ಮಾನುಸಾರ ಆಗ್ತಾ ಇರ್ತದೆ. ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅದಂತ ಏನೋ ಬರೋದಿಲ್ಲ. ಅದು ಆ ಸಮಸ್ಯೆ ಬರೋದಿಲ್ಲ ಅಲ್ಲಿ. ಓಕೆ, ಒಬ್ಬರ ಜೀವನದಲ್ಲಿ ಅಸ್ತವ್ಯಸ್ತ ಆಗಿ ಶಕ್ತಿ ಇಲ್ಲದೆ ಪ್ರಾಣಶಕ್ತಿ ಎಲ್ಲ ಒಟ್ಟೋಗಿ ಏನೇ ಮಾಡಿದ್ರು ಅವರು ಪರಿಹಾರ ಆಗ್ತಾ ಇಲ್ಲ ಅಂತದ್ದು ಅವರ 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 ಅನುಪಸ್ಥಿತಿ, ಅಂದ್ರೆ ಅವರ ಉಪಸ್ಥಿತಿಯಲ್ಲಿ ಏನು ವಿಷಯ ಇಲ್ಲದೆ ಅಂತದ್ದು ಆಗಿಬಿಟ್ರೆ ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಏನೋ ಒಂದು ನಕಾರಾತ್ಮಕ ಶಕ್ತಿ ಜಾಸ್ತಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳು, ಅದಕ್ಕೆ ತಕ್ಕ ಜೀವನ ಶೈಲಿ ಬದಲಾವಣೆ, ಸ್ವಲ್ಪ ಧ್ಯಾನ ಹೆಚ್ಚು ಮಾಡ್ಕೊಳ್ಳೋದು, ಇದೆಲ್ಲ ಧನಾತ್ಮಕ ಕಡೆ ಬರೋದು, ಇದೆಲ್ಲ ಮಾಡ್ತಾ ಹೋದ್ರೆ ಆ ನೆಗೆಟಿವ್ ಆ ಶಕ್ತಿಯಿಂದ ನಾವು, ಅಂದ್ರೆ ನೆಗೆಟಿವ್ ಆ ನಕಾರಾತ್ಮಕ ದೃಷ್ಟಿ ಶಕ್ತಿಯಿಂದ ನಾವು ಆಚೆ ಕಡೆ ಬರುವಂತ ಅವಕಾಶ ಹೆಚ್ಚಾಗಿತ್ತು. ಅದಕ್ಕೆ ಪ್ರತಿಯೊಬ್ಬರು ಧ್ಯಾನ ಮಾಡ್ತಾನೆ ಇದ್ರೆ, ದೈನಂದಿನ ಜೀವನ ಧ್ಯಾನ ಅಳವಡಿಸ್ಕೊಂಡ್ರೆ ಇಂಥವೆಲ್ಲ ನಮ್ಗೆ ಅಟ್ಯಾಕೇ ಆಗೋದಿಲ್ಲ, ನಮ್ಗೆ ಹತ್ರನೇ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಮಾಡ್ತಾ ಇರ್ತೀವಿ, ಬಟ್ ಅವ್ರಿಗೆ ಅದು ಇದಾಗ್ತಾ ಇದೆಯಾ, ಅದು ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಗೊತ್ತಾಗ್ಬೇಕಲ್ಲ ಗುರುಜಿ. ನಾವೇನೋ ಮಾಡ್ತಾ ಇರ್ತೀವಿ, ಅವ್ರ ಮೇಲೆ ಪ್ರಭಾವ ಅಲ್ಲ ನಾನು ತರೋದು. ನಾವು ಧ್ಯಾನ ಮಾಡ್ತಾ ಇದ್ರೆ ನಮಗೂ ಪ್ರಭಾವ ಆಗಲ್ಲ, ನೆಗೆಟಿವ್ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಅಷ್ಟೇ. ಅದು ಸಾಕು. ಅವ್ರಿಗೆ ಏನಾಗ್ತದೆ, ನಮ್ಗೆ ಯಾಕೆ? ಅಲ್ಲ, ಸಂಬಂಧಿಕರೇ ಆದಾಗ ಅವ್ರ ಒಳಿತು ಕೂಡ ನಮಗ್ ಬೇಕಾಗಿರುತ್ತಲ್ಲ ಗುರುಜಿ. ಈಗ ನಮ್ಮ ಮಕ್ಕಳೇ ಅದರಲ್ಲಿ ಅದೇ ಹೇಳೋದು. ಈಗ ನೀವು ಫಸ್ಟ್ ಚೆನ್ನಾಗಿರಿ, ಫಸ್ಟ್ ಗೆಟ್ ದ ಚೇಂಜ್ ಇನ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ನೀವು ನಿಮ್ಮ ಬದಲಾವಣೆ ಚೆನ್ನಾಗಿ ಮಾಡ್ಕೊಳ್ಳಿ, ಆಮೇಲೆ ಆ ಪ್ರಭಾವದಿಂದ ಅವನು ಚೆನ್ನಾಗಿ ಆಗ್ಬೋದು. ನೀವು ಅಂದ್ರೆ ಅವನಿಗೆ ಹೇಳ್ಬೋದು ಅಷ್ಟೇ, ಒಳ್ಳೆ ಮಾತುಗಳು, ಒಳ್ಳೆ ಜ್ಞಾನ, ಒಳ್ಳೆ ಅಂಥದ್ದು ಮಾಡಿ ಸಾಕು. ಬಟ್ ಪೂರ್ತಿ ನಿಮ್ಮ ಜೀವನ ತಗೊಂಡೋಗಿ ಅವ್ರು ಸಮರ್ಪಣೆ ಮಾಡಕ್ ಹೋಗ್ಬಿಡಿ. ಥ್ಯಾಂಕ್ಸ್ ಗುರುಜಿ, ಧನ್ಯವಾದ ಗುರುಜಿ. ಒಳ್ಳೆ ವಿಷಯಗಳು ಹೇಳ್ಕೊಟ್ಟು ಗುರುಜಿ. ಟಿಪ್ಸ್ ಆಯ್ತು ನನಗೆ ಒಳ್ಳೆ. ಜೀವನದಲ್ಲಿ ನಮ್ಗೆ ಒಂದು ಒಳ್ಳೆ ಟಿಪ್ಸ್ ಬೇಕಿತ್ತು. ಧನ್ಯವಾದ ಗುರುಜಿ, ತುಂಬಾ ಧನ್ಯವಾದ ಗುರುಜಿ. ಓಕೆ, ರೈಟ್ ಮಾ, ಕ್ಲೋಸ್ ಮಾಡೋಣ ಸೆಷನ್. ಕ್ಲೋಸ್ ಮಾಡೋಕೆ ಯಾರಿಲ್ಲ, ಎಲ್ಲರೂ ಹುಟ್ಟೋದ್ರ? ಎಸ್, ಅಶ್ವಿನಿ ಮೇಡಮ್ ಮಾತಾಡಿ. ಲಕ್ಷ್ಮೀದೇವಿ ಮೇಡಮ್, ನಿಮ್ಗೆ ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ, ನೀವೇ ಮಾಡ್ಬೇಕು, ಸಂಪನ್ನ ಮಾಡಿ.
ನಾನು ಆಗ್ಲೇ ಹೇಳ್ದೆ. ಹೇಳಿದ್ರ ದೊಡ್ಡ ಜವಾಬ್ದಾರಿ. ಆ ಬೆಳಿಗ್ಗೆಯಿಂದ ಯೋಗಾಸನ, ಧ್ಯಾನ, ಪ್ರಾಣಶಕ್ತಿ ಬಗ್ಗೆ ಹೇಳಿಕೊಟ್ಟಂತ ಎಲ್ಲಾ ಮಾಸ್ಟರ್ಸ್ಗಳಿಗೂ ಮತ್ತೆ ಅದನ್ನು ಹೇಳಿದಂತ ಮತ್ತೆ ಕೇಳಿದಂತ ಎಲ್ಲಾ ಪರಮ ಜೀವಾತ್ಮಗಳಿಗೂ ಅದನ್ನು ಕೇಳಿ ಸಹಕರಿಸಂತ ನಮ್ಮ ಶರೀರಕ್ಕೂ ಪ್ರಕೃತಿ ಮಾತೆಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು ಮಾಸ್ಟರ್. ರೈಟ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.